ನಾನ್ ಸ್ಟೇಟ್ ಬಣದ ಫೈನಲ್ ಪಂದ್ಯಾಟ ಇವಾಗ ಆರಂಭವನ್ನು ಕಾಣಲಿಕ್ಕಿದೆ. ಕ್ಲಾಸಿಕ್ ತಿಪಟೂರು ಮತ್ತು ಟೀಮ್ ಅಪ್ ಬೆಂಗಳೂರು ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಆರಂಭಿಕ ಟಾಸ್ ಪ್ರಕಾರ ಜಯವನ್ನು ಕಂಡಿರ್ತಕ್ಕಂಥ ಕ್ಲಾಸಿಕ್ ತಿಪಟೂರು ಮೊದಲಾಗಿ ಬೌಲ್ ಪಾಸ್ ಒಂದು ನಿರ್ಣಯವನ್ನು ಪಡ್ಕೊಳ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯ. ಆರಂಭಿಕ ಟಾಸ್ನ ಪ್ರಕ್ರಿಯೆಯಲ್ಲಿ ಪರಾಜಯವನ್ನು ಕಾಣ್ತಾ ಇರತಕ್ಕಂಥ ಟೀಮ್ ಅಪ್ ಬೆಂಗಳೂರಿನ ಆರಂಭಿಕ ಸರದಿ ಆಟಗಾರರು ಅಂಕಗಳ ಎಂಟನ್ನು ಪಡ್ಕೊಳ್ಬೇಕಾಗಿದೆ. ಆರಂಭಿಕ ಸರದಿ ಆಟಗಾರ ಅಂಕಣ ಎಂಟನ್ನು ಪಡ್ಕೊಳ್ಳಿ. ಹಾಗೆ ಕ್ಲಾಸಿಕ್ ತಿಪಟೂರು ಕ್ಷೇತ್ರ ರಕ್ಷಣೆ ಸಿದ್ಧಪಡಿಸಿಕೊಳ್ಬೇಕು. ನಿನ್ನೆ ದಿನ ಬೆಳಗ್ಗೆ ಶುಭ ಮುಂಜಾನೆ ಎಂದು ಪ್ರದರ್ಶನ ಪಂದ್ಯ ರೂಪದಲ್ಲಿ ಸಾಗಿತ್ತು. ವರ್ತೂರು ಪೊಲೀಸ್ ಮತ್ತು ವೈಟ್ ಫೀಲ್ಡ್ ಪೊಲೀಸ್ ಪಂದ್ಯಾಟವನ್ನು ಆಡಿದ್ರು. ಆ ಪಂದ್ಯದಲ್ಲಿ ವೈಟ್ ಫೀಲ್ಡ್ ಪೊಲೀಸ್ ತಂಡ ವರ್ತೂರು ಪೊಲೀಸ್ ತಂಡದ ವಿರುದ್ಧವಾಗಿ ಜಯವನ್ನು ಕಂಡಿದ್ದಾರೆ. ಆ ತಂಡದ ಕ್ಯಾಪ್ಟನ್ ಮಂಜು ಅವರು ಆಗಮಿಸಿದ್ದಾರೆ. ಅವರು ನಮ್ಮ ಪ್ರಮುಖ ವೇದಿಕೆ ನಮ್ಮ ಟೀಮ್ ಇಂಡಿಯಾ ಸಂಸ್ಥೆಯವರಿಗೆ ಪಾರಿತೋಷಿಕವನ್ನು ನೀಡಿ ಗೌರವಿಸಲಿದ್ದಾರೆ. ವೈಟ್ ಫೀಲ್ಡ್ ಪೊಲೀಸ್ಗಳ ತಂಡ ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯದಲ್ಲಿ ಚಾಂಪಿಯನ್ ಪ್ರಶಸ್ತಿಯನ್ನು ಕೊಂಡುಕೊಂಡಿದ್ದಾರೆ. ತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಶಸ್ತಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಪಡ್ಕೊಳ್ಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ತಂಡಕ್ಕೆ ಅಭಿನಂದನೆಗಳನ್ನು ನಾವು ಕೂಡ ಸಮರ್ಪಿಸ್ತಾ ಇದ್ದೇವೆ. ನಾನ್ ಸ್ಟೇಟ್ ಬಣದ ಫೈನಲ್ ಪಂದ್ಯಾಟ ಇವಾಗ ಆರಂಭವನ್ನು ಕಾಣ್ತಾ ಇದೆ. ಟಾಸ್ನ ಪರಾಜಯವನ್ನು ಕಾಣ್ತಾ ಇರತಕ್ಕಂಥ ತಂಡದ ಆರಂಭಿಕ ಸರದಿ ಆಟಗಾರರು ಅಂಕಗಳ ಎಂಟನ್ನು ಇವಾಗ ಪಡ್ಕೊಳ್ತಾ ಇದ್ದಾರೆ. ಒಂದೆಡೆ ರಾಕರ್ ಸಿನ ಮತ್ತು ಅಮಿತ್ ಮೊದಲ ಸರದಿ ಆಟಗಾರರು. ಕ್ಲಾಸಿಕ್ ತಿಪಟೂರು ಮೊದಲ ಅವರಿಗಾಗಿ ಅನುಭವಿ ಬೌಲರ್ ಬಾಬು ಅವರ ಬಳಸ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯ. ಸೀನಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಾನ್ ಸ್ಟೇಟ್ ವಿಭಾಗದ ಫೈನಲ್ ಪಂದ್ಯಾಟ ಇವಾಗ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲನೆಯ ಓವರ್ ಮೊದಲ ಚೆಂಡು ಹೆಚ್ಚುವರಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಕಂಡುಕೊಂಡ್ರು. ವೈಡ್ ಬಾಲ್ ಸೂಚನಾ ತೀರ್ಪುಗಾರ ರವಾನಾ ಸರ್ 1+1 2 ಓಟುಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. ಟೀಮ್ ಅಪ್ ಬೆಂಗಳೂರು ಖಾತೆ ಇವಾಗ ಆರಂಭವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಜಯವನ್ನು ಕಾಣಬಲ್ಲ ಅಂತ ತಂಡ 1 ಲಕ್ಷದ ನಗದಿನ ಜೊತೆಗಾಗಿ KVR ಕಪ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ 50,000 ನಗದಿನ ಜೊತೆಗಾಗಿ ದ್ವಿತೀಯ ಸ್ಥಾನ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಇಲ್ಲಿ ಪರಾಜಯವನ್ನು ಕಾಣಬಲ್ಲ ಅಂತ ತಂಡ. ತಳಮತ 2 ಬಾಬು ಎರಡನೆಯ ಬಾರಿ ಬೀಸುವಂತ ಪ್ರಯತ್ನ ಬೆಡಾಫಲ್ಲಿ ಬಹಳಷ್ಟು ಮರದ ಹೊರತನ ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ತಳ ಮತ್ತೆ 1 ಓಟ ಸೇರ್ಪಡೆ ಮುಖಾಂತರ ಇವಾಗ 3 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಎಸೆತ ಇವಾಗ ಬಾಬು ಮುಕ್ತಾಯಗೊಳಿಸಿ ಕೊಡ್ತಾ ಇದ್ದಾರೆ. ಸೀನಾ ಸ್ಟ್ರೈಕ್ ಅಲ್ಲಿ 5 ಎಸ್ ಮೊದಲ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದ್ದಾವೆ. ನೆಟನರ ಹೊರತ ದಾಖಲಿಸಲ ಪ್ರಯತ್ನ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ನೀಡಿದ್ರು. ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಟೀಮ್ ಅಪ್ ಬೆಂಗಳೂರಿನ ತಂಡ ಇವಾಗ ಆರಂಭಿಕ ಹೋದರೆನ ಸೀನಾ ರೂಪದಲ್ಲಿ ಕಳ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಅಂಕಣ ಭಾಗದಲ್ಲಿ ಕಾಣಲಿಕ್ಕಿದ್ದೇವೆ. ಚಂದನ್ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. 2ನೇ ಚೆಂಡಿನ ಮೊದಲ ಯಶಸ್ಸನ್ನು ಇವಾಗ ಬಾಬು ಪಡ್ಕೊಂಡಿದ್ದಾರೆ. 5 ಓವರ್ಗಳ ರೂಪದಲ್ಲಿ ಸಾಗ್ತಾ ಇರತಕ್ಕಂಥ ನಾನ್ ಸ್ಟೇಟ್ ಬಣದ ಫೈನಲ್ ಪಂದ್ಯಾಟ. ಅದೆಷ್ಟರ ಟಾರ್ಗೆಟ್ ಸಂಖ್ಯೆ ಮೊದಲ ಸೆಷನ್ ಮುಕ್ತಾಯದ ಬಳಿಕ ಟೀಮ್ ಅಪ್ ಬೆಂಗಳೂರಿನ ತಂಡ ಬಿಟ್ಕೊಡ್ತಾರ ನೋಡಬೇಕಾಗಿದೆ. ಮೊತ್ತ 3 ಚಂದನ್ ಹೊಸ ಆಟಗಾರ.
ಆರಂಭಿಕ ಎಸೆತವನ್ನು ದಾಖಲಿಸಿರ್ತಕ್ಕಂಥ ಬಾಬು ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ಬಳಿಕ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಬಳಿಕದ ಎರಡನೇ ಎಸೆತ ಮೊದಲ ವೈಯಕ್ತಿಕ ಯಶಸ್ಸನ್ನು ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ ಸೀನಾ ರೂಪದಲ್ಲಿ. ಮೂರಕ್ಕೆ ಮೊದಲ 10 ರನ್ ಕಳ್ಕೊಂಡಿದ್ದಾರೆ. 4 ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಗಿಕೊಳ್ತಾ ಇದ್ದಾವೆ. ಚಂದನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಾಬು 3ನೇ ಬಾರಿ ಮೊದಲರ 3ನೇ ಚೆಂಡು ತೀರಾ ಕೆಳಂಚನ ಅದು ಹೋಗ್ತಾ ಇದ್ದಾವೆ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನಾ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳ ಸೇರ್ಪಡೆ 4 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ತೊಡಮತ್ತ 4 ಮೂರನೆಯ ಬಾರಿ ಚಂದನ್ ಗೆಲ್ಸಿರ್ತಕ್ಕಂಥ 3ನೇ ಚೆಂಡು ಓಟವನ್ನ ಚಂದನ್ ದಾಖಲಿಸಲು ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಇವಾಗ ಬಾಬು ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದೇವೆ. ಬಾಬು ದಾಖಲಿಸಿರ್ತಕ್ಕಂಥ 3 ಚೆಂಡುಗಳಲ್ಲಿ ಇವಾಗ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪ್ರಮುಖ ಮೊದಲ ವಿಕೆಟ್ಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. 4ನೇ ಚೆಂಡು ಪೂರ್ಣಾಂತರವಾಗಿ ಬೀಳುತ್ತದೆ. ಇವಾಗ ಕ್ಷಣ ಕಾಲ ಗಾಳಿಯಲ್ಲಿ ತೆತ್ತಾಯ್ತು. ಮಿಡನ್ನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾರೆ. ಇವಾಗ ಟೀಮ್ ಅಪ್ ಬೆಂಗಳೂರಿನ ತಂಡ 2ನೇ 10 ರನ್ ಕಳ್ಕೊಳ್ತಾ ಇದ್ದಾರೆ. 2ನೇ ಕ್ರಮಾಂಕದ ಆಟಗಾರ ಇವಾಗ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಹೊಸ ಆಟಗಾರನ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಹೊಸ ಆಟಗಾರ ಕಾಳಿ ಪ್ರಸಾದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 4ಕ್ಕೆ 2 10 ರನ್ ಕಳ್ಕೊಂಡಿದ್ದಾರೆ. ಪ್ರಸ್ತುತ ಪಂದ್ಯದ ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ಕ್ಲಾಸಿಕ್ ತಿಪಟೂರು ಬೌಲ್ ಪರ್ಸನ್ ಅಂತ ನಿರ್ಣಯವನ್ನು ಪಡ್ಕೊಳ್ತಾ ಈಗಾಗಲೇ ಬೌಲರ್ ಬಾಬು ಅವರು 2ನೇ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 4 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 2 ಮೊದಲ ಓವರ್ ಮುಗಿತಾಗಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಕಾಳಿ ಪ್ರಸಾದ್ ಹೊಸ ಆಟಗಾರ. ಪಂದ್ಯಾಟದ ತೀರ್ಪುಗಾರರಾಗಿ ನದೀಮ್ ಮತ್ತು ಮದಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಟೀಮ್ ಇಂಡಿಯಾ ಸಂಸ್ಥೆ ಪರವಾಗಿ ಮೊದಲಾಗಿ ನಾವು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ 5ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಲ ಪ್ರಯತ್ನವನ್ನು ಕಾಳಿ ಪ್ರಸಾದ್ ಮಾಡುತ್ತಾ ಇದ್ದಾರೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲಗ್ಬೈ ರೂಪದ 1 ಓಟಗಳ ಸೇರ್ಪಡೆಯೂ ಕೂಡ ತಳ ಮೊತ್ತ 5 ಓಟವನ್ನು ತಲುಪ್ತಾ ಇದೆ. ಅಮಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 1 ಮೊದಲ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಇದೆ. ಬಾಬು ಕೊನೆಯ ಬಾರಿ ಅಮಿತ್ ಸ್ಟ್ರೈಕ್ ಅಲ್ಲಿ ತಳ ಮೊತ್ತ 5 ಓಟಗಳು. ಬೀಸುವಂತ ಪ್ರಯತ್ನ ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಕೊನೆಯ ಎಸೆತದಲ್ಲಿ ಬಾಬು ಅವರು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಆರಂಭಿಕ ಓವರ್ ಮುಕ್ತಾಯವನ್ನು ಕಳ್ಕೊಳ್ತಾ ಇದೆ. ಮುಕ್ತಾಯ ಕಂಡ ಮೊದಲ 6 ಚೆಂಡುಗಳಲ್ಲಿ ಟೀಮ್ ಅಪ್ ಬೆಂಗಳೂರಿನ ತಂಡ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಆವೃತ್ತಿ 2ರ KVR ಕಪ್ ಪಂದ್ಯಾಕೂಟದ ಅಂತಿಮ ಪಂದ್ಯ ಅಂಕಣದ ಭಾಗದಲ್ಲಿ ಸಾಗ್ತಾ ಇದ್ದಾವೆ. ಇದಾದ ಬಳಿಕ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಸಾಗಲಿಕ್ಕಿದೆ. ವಿಜೇತ ತಂಡಗಳಿಗೆ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಕೂಡ ಸಾಗಲಿಕ್ಕಿದ್ದಾವೆ. 2 ರನ್ಗಾಗಿ ಕ್ಲಾಸಿಕ್ ತಿಪಟೂರು ಅದ್ಯಾವ ಬೌಲರ್ ಅನ್ನು ಬಳಸಲು ನೋಡಬೇಕಾಗಿದೆ. ಎರಡನೇವರೆಗಾಗಿ ಕ್ಲಾಸಿಕ್ ತಿಪಟೂರು ಇವಾಗ ಶಾಹಿದ್ ಅವ್ರನ್ನ ಬಳಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ 6 ಓಟವನ್ನು ದಾಖಲಿಸಿದ್ರು. 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಮೊದಲ ಟಾಸ್ ಪ್ರಕಾರ ಪರಾಜಯವನ್ನು ಕಂಡಿರ್ತಕ್ಕಂಥ ಟೀಮ್ ಅಪ್ ಬೆಂಗಳೂರಿನ ತಂಡ ಇನ್ನಿರ್ತಕ್ಕಂಥ 4 ಓವರ್ಗಳಲ್ಲಿ ಅದಷ್ಟು ಓಟವನ್ನು ದಾಖಲಿಸಿ ನೋಡಬೇಕಾಗಿದೆ.
ಶಾಹಿದ್ ಸೇರಿದ 2 ರನ್ ಮೊದಲ ಚೆಂಡು. ಓಟಗಳಿಗೆ ಅವಕಾಶ ಶಾಹಿದ್ ಮಾಡಿ ಕೊಡ್ತಾರೆ. ಮೊದಲ ಎಸೆಯನ್ನು ಮುಕ್ತಾಯಗೊಳಿಸಿ ಕೊಡ್ತಾ ಇದ್ದಾರೆ ಡಾಟ್ ಬಾಲ್ ರೂಪದಲ್ಲಿ. ಅಮಿತ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಡಾಟ್ ಬಾಲ್ಗಳಿಗೆ ಅವಕಾಶ ಮೊದಲ ಚೆಂಡಿನಲ್ಲಿ ಮಾಡಿಕೊಟ್ರು. 5 ಎಸೆಗಳಲ್ಲಿ ಬಾಕಿ ಉಳಿತಾ ಇದ್ದಾವೆ. 6ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಎರಡನೆಯ ಬಾರಿ ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಲೆಗ್ ಬೈ ರೂಪದಲ್ಲಿ 1 ಓಟಗಳ ಸೇರ್ಪಡೆಯೂ ಕೂಡ 7 ಓಟವನ್ನು ತಲುಪ್ತಾ ಇದೆ. ಒಂದೆರಡು ನಟನರ ಹೊಡೆತ ದಾಖಲಿಸ ಲೆಕ್ಕಾಚಾರ ಅಮಿತ್ ಮಾಡಿದ್ರು. 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಶಾಹಿದ್ ಮಾಡಿಕೊಡ್ತಾ ಇದ್ದಾರೆ. ಶಾಹಿದ್ ದಾಖಲಿಸಿದ 2 ಚೆಂಡುಗಳಲ್ಲಿ ಇವಾಗ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆರಂಭಿಕ ಎಸೆತವನ್ನು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಮಾಡಿಕೊಟ್ಟಿದ್ದಾರೆ. ಆ ಬಳಿಕ 2ನೇ ಎಸೆತ 1 ಓಟಗಳ ಸೇರ್ಪಡೆಯೂ ಕೂಡ. 3ನೆಯ ಚೆಂಡು ನಟನರ ಹೊಡೆತಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಲಾಂಗನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಮತ್ತೆ ಟೀಮ್ ಅಪ್ ಆಟಗಾರರು ಮಾಡ್ತಾ ಇದ್ದಾರೆ. ತಡ ಮೊತ್ತ 8 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಪ್ರಗತಿ 2ನೇ ಓವರ್ನಲ್ಲಿ 3 ಚೆಂಡುಗಳಲ್ಲಿ ಬಾಕಿ ಉಳಿತಾ ಇದೆ. ಅಮಿತ್ 4ನೆಯ ಚೆಂಡು 1 ಓಟವನ್ನು ದಾಖಲಿಸ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ನೇರ ಗುರಿ ಬೀಳ್ತಾಳೆ. ಬಹುಶಃ ನೇರ ಗುರಿ ಬೀಳ್ತಾ ಇದ್ರೆ 3ನೆಯ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ರೆ ಒಂದು ಲೆಕ್ಕಾಚಾರಗಳು ಬದಲಾಗ್ತಾ ಇದ್ದಾವೆ. ನಡುವೆ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮೊತ್ತ 10 ಓಟವನ್ನು ತಲುಪ್ತಾ ಇದೆ. ಶಾಹಿದ್ 5ನೇ ಬಾರಿ ಬೀಸುವಂತ ಪ್ರಯತ್ನ. ಚೆಂಡು ತೀರಾ ಕೆಳಂಚನ ಅದು ಹೋಗ್ತದೆ. ಮತ್ತೆ ಶಾಹಿದ್ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. 10ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಪ್ರಗತಿ 2ನೇ ಓವರ್ನಲ್ಲಿ ಡಾಟ್ ಬಾಲ್ಗಳಿಗೆ ಅವಕಾಶ ಅಮಿತ್ ಮಾಡಿಕೊಟ್ಟಿದ್ದಾರೆ. ಕೊನೆ 1 ಎಸೆತವನ್ನು ಅವರು ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಶುಕ್ರವಾರದ ಶುಭ ಮುಂಜಾನೆ ಬಹಳ ವ್ಯವಸ್ಥಿತವಾಗಿ ಶುಭಾರಂಭ ಕಂಡಿರ್ತಕ್ಕಂಥ ಹಗಲು ರಾತ್ರಿಯ KVR ಕಪ್ ಪಂದ್ಯಾಕೂಟ ಅಂತಿಮ ದಿನದ ಕೊನೆಯ ಪಂದ್ಯ ಇಲ್ಲಿ ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ಳುತ್ತಾ ಇದೆ. ಈ ಪಂದ್ಯಾಟ ಮುಕ್ತಾಯವಾದ ಬಳಿಕ ಸಮಾರಂಭ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದ್ದಾವೆ. ತಡ ಮೊತ್ತ ಮುಕ್ತಾಯವನ್ನು ಕಾಣ್ತಾ ಇರೋದು 2 ಓವರ್ಗಳಲ್ಲಿ ಇವಾಗ 12 ಓಟವನ್ನು ತಲುಪ್ತಾ ಇದ್ದಾರೆ. 18 ಎಸೆತಗಳು ಬಾಕಿ ಉಳಿತಾ ಇದೆ ಮೊದಲ ಹಂತದ ಮುಕ್ತಾಯಕ್ಕಾಗಿ. ಅದ್ಯಾವ ಬೌಲರ್ ಇವಾಗ ಕ್ಲಾಸಿಕ್ ತಿಪಟೂರು ಬಳಸಿದರೆ ನೋಡಬೇಕಾಗಿದೆ. ಈಗಾಗಲೇ 2 ಮಂದಿ SCR 12 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಪ್ರಮುಖ 2 ವಿಕೆಟ್ಸ್ಗಳ ಜೊತೆಗೆ ಪಡ್ಕೊಳ್ತಾ ಇದ್ದಾರೆ. ಪಂದ್ಯವನ್ನು ಮುಂದುವರಿಸಬೇಕು. 12 ಓಟಗಳು 18 ಎಸೆಗಳ ಆಟ ಇನ್ನು ಕೂಡ ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಟೀಮ್ ಅಪ್ ಬೆಂಗಳೂರು 18 ಎಸೆತಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಿ ನೋಡಬೇಕಾಗಿದೆ. ಕಾಳಿ ಪ್ರಸಾದ್ ಮತ್ತು ಅಮಿತ್ ಜೊತೆ ಆಟ ಮುಂದುವರಿಕೆ ಹಾದಿಯನ್ನು ಕಂಡುಕೊಳ್ತಾ ಇದ್ದಾವೆ. ಕ್ಲಾಸಿಕ್ ತಿಪಟೂರು ಇವಾಗ 3ನೇ ಓವರ್ಗಾಗಿ ಶ್ರೀಕಾಂತ್ ಅವರ ಬಳಸಲು ಲೆಕ್ಕಾಚಾರ ಕಂಡುಕೊಳ್ತಾ ಇದ್ದಾರೆ. ಕಾಳಿ ಪ್ರಸಾದ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಪಂದ್ಯ ಆರಂಭಿಸಿ ಶ್ರೀಕಾಂತ್ SCRಗೆ ಬಾದಲಿ. 3ನೇಯವರ ಮೊದಲ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನವನ್ನು ಕಾಳಿ ಪ್ರಸಾದ್ ಆರಂಭಿಕ ಚೆಂಡಿಗೆ ಮಾಡ್ತಾ ಇದ್ದಾರೆ. ಆರಂಭಿಕ ಚೆಂಡಲ್ಲಿ 1 ಓಟಗಳಿಗೆ ಅವಕಾಶ ಇವಾಗ ಶ್ರೀಕಾಂತ್ ಮಾಡಿಕೊಟ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದ್ದಾವೆ. ತಳ ಮೊತ್ತ 13 ಓಟವನ್ನು ತಲುಪ್ತಾ ಇದೆ ಕೂಡ. 17 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಮತ್ತೆ 2ನೇ ಬಾರಿ 3ನೇ ಚೆಂಡು ಪಾಯಿಂಟ್ ಬಾದಲ್ಲಿ ಮತ್ತೆ ಓಟವನ್ನು ದಾಖಲಿಸಲು ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದ್ದಾವೆ. 20 ಓಟವನ್ನು ದಾಖಲಿಸಲು ಲೆಕ್ಕಾಚಾರ ಇವಾಗ ಟೀಮ್ ಅಪ್ ಬೆಂಗಳೂರಿನ ತಂಡದ ಆಟಗಾರರು ಮಾಡಿದ್ದಾರೆ.
ಮುಕ್ತಾಯ ಕಂಡ 2 ಎಸೆಗಳಲ್ಲಿ ಒಂಟಿ ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದ್ದಾರೆ. ತಡ ಮತ್ತೆ 14 ಓಟವನ್ನು ತಲುಪ್ತಾ ಇದೆ ಪ್ರಗತಿಯ 3ನೇ ಓವರ್ನಲ್ಲಿ. ಕಾಳಿ ಪ್ರಸಾದ್ ಗೆಲ್ಸಿರೋದ 3ನೇ ಜಡಪ್. ಕಾಳಿ ಪ್ರಸಾದ್ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೇರ ಗುರಿ ಬೀಳ್ತಾ ಇಲ್ಲ. 1 ಓಟ 2ನೇ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಮಾಡಿದ್ರು. 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2 ಓಟ ಸೇರ್ಪಡೆ 16 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಹದಿನಾರು ಓಟಗಳು. ತಳಮತ 16 ಓಟವನ್ನು ತಲುಪ್ತಾ ಇದೆ. ಹದರಿ ಆಘಾತವನ್ನ ಕಾಣ್ತಾ ಇದೆ. 3ನೇ ಹದರಿ ಇವಾಗ ಕಳ್ಕೊಳ್ತಾ ಇದ್ದಾರೆ. 16 ಓಟವನ್ನು ದಾಖಲಿಸಿದ್ದಾರೆ. 3ನೇ ಓವರ್ನಲ್ಲಿ ಪ್ರಗತಿಯಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಮತ್ತೋರ್ವ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಇವಾಗ ಶಿವಾನಂದ್ ಬರ್ತಾ ಇದ್ದಾರೆ. 3ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಶ್ರೀಕಾಂತ್ ದಾಖಲಿಸಿದ 4 ಎಸ್ಗಳು 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪ್ರಮುಖ ಮೊದಲ ವಿಕೆಟ್ಸ್ ಅನ್ನು ವೈಯಕ್ತಿಕ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಶಿವಾನಂದ್ ಹೊಸ ಆಟಗಾರನ ಸೇರ್ಪಡೆ ಅಂಕಣ ಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಪಂದ್ಯವನ್ನು ಮುಂದುವರಿಸಿ ಕ್ಲಾಸಿಕ್ ತಿಪಟೂರು ಶಿವಾನಂದ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಕಾಂತ್ 5ನೇ ಬಾರಿ. ತಳಮತ 16 ಓಟಗಳು. ಶಿವಾನಂದ್ ಗೆಲ್ಸಿರ್ತಕ್ಕಂಥ 5ನೇ ಎಚ್ ಬೆರಸಿನ ಹೊಡೆತ ದಾಖಲಿಸುವ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ದಾಣು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾರೆ. ಇವಾಗ ಶ್ರೀಕಾಂತ್ 5ನೇ ಎಸೆತವನ್ನು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯಗೊಳಿಸಿ ಕೊಡ್ತಾ ಇದ್ದಾರೆ. 16ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ 3ನೇ ಪ್ರಗತಿಯಲ್ಲಿ. ಕೊನೆ ಒಂದು ಎಸೆತ ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದ್ದಾವೆ. ಶ್ರೀಕಾಂತ್ ಕೊನೆ ಬಾರಿ. ಶಿವಾನಂದ್ ಸ್ಟ್ರೈಕ್ ಅಲ್ಲಿದ್ದಾರೆ. ಮೂರನೇ ಅಂತಿಮ ಚಟ ನಟರ ಹೊಡೆತವನ್ನು ದಾಖಲಿಸಿದ್ದು. ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಇವಾಗ ಬೆರಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ರೆ ಇವಾಗ 4 ಓಟಗಳ ಸೇರ್ಪಡೆ. ಬೆರಸಿನ ಬೌಂಡ್ರಿ ಇವಾಗ ಅಂತಿಮ ಚಣಿಗೆ ಶಿವಾನಂದ್ ದಾಖಲಿಸ್ತಾ ಇದ್ದಾರೆ. ಶಿವಾನಂದ್ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ಇವಾಗ ಟೀಮ್ ಅಪ್ ಬೆಂಗಳೂರಿನ ತಂಡ 20ಕ್ಕೆ 3 ಹದರನ್ನು ಕಳ್ಕೊಳ್ತಾ ಇದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇಲ್ಲಿ 12 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿನೂ ಕೂಡ 12 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಅದೆಷ್ಟು ಓಟವನ್ನು ದಾಖಲಿಸಿದರೆ ನೋಡಬೇಕಾಗಿದೆ. ಮುಕ್ತಾಯ ಕಂಡ 3 ಓವರ್ಗಳಲ್ಲಿ 20 ಓಟವನ್ನು ದಾಖಲಿಸಿದ್ದಾರೆ. 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ನಾನ್ ಸ್ಟೇಟ್ ಬಣದ ಫೈನಲ್ ಪಂದ್ಯಾಟ ಮೊದಲ ಸೆಷನ್ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. ಅದೇ ಯಾವ ಒಂದು ತಂಡ ನಾನ್ ಸ್ಟೇಟ್ನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. 2 ತಂಡಗಳು ಚಾಂಪಿಯನ್ ಪ್ರಶಸ್ತಿಗಾಗಿ ಇಲ್ಲಿ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಟೀಮ್ ಅಪ್ ಬೆಂಗಳೂರು ಮತ್ತು ಕ್ಲಾಸಿಕ್ ತಿಪಟೂರಿನ ತಂಡ.
ಅದ್ಯಾವ ಬೌಲರ್ 4 ರನ್ಗಾಗಿ ಇವಾಗ ಕ್ಲಾಸಿಕ್ ತಿಪಟೂರು ಬಳಸ್ತಾರೆ ನೋಡಬೇಕಾಗಿದೆ. ಅಮಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಾಲ್ಕರಗಾಗಿ ಮತ್ತೆ ಶಾಹಿದ್ ಅವ್ರನ್ನ ಬಳಸ್ತಾ ಇದ್ದಾರೆ. 4 ಮೊದಲ ಚೆಂಡು ಬೀಸುವಂತ ಪ್ರಯತ್ನ ಕಡ್ಕೊಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಲೆಗ್ ಬೈ ರೂಪದಲ್ಲಿ ಒಂದೋಟಗಳಿಗೆ ಅವಕಾಶ. 4 ಮೊದಲ ಚೆಂಡು ಇವಾಗ ಶಾಹಿದ್ ಮಾಡಿ ಕೊಟ್ಟಿದ್ದಾರೆ. ಶಾಹಿದ್ ದಾಖಲಿಸಿರ್ತಕ್ಕಂಥ ವೈಯಕ್ತಿಕ ಮೊದಲ ಓವರ್ನಲ್ಲಿ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಳಮತಿ 21 ಓಟವನ್ನು ತಲುಪ್ತಾ ಇದೆ. ಶಿವಾನಂದ್ ಸ್ಟ್ರೈಕ್ ಅಲ್ಲಿದ್ದಾರೆ. ಕಳೆದ ಓವರ್ನ ಅಂತಿಮ ಚೆಂಡಿಗೆ ಬಹಳಷ್ಟು ಉತ್ತಮವಾದ ಬೌಂಡ್ರಿನ ದಾಖಲಿಸಿರ್ತಕ್ಕಂಥ ಆಟಗಾರ ಶಾಹಿದ್. 2ನೇ ಬಾರಿ ಶಿವಾನಂದ್ ಸ್ಟ್ರೈಕ್ ಅಲ್ಲಿ. ಮತ್ತೆ ಬೀಸುವಂತ ಪ್ರಯತ್ನವನ್ನ ಮತ್ತೆ ಕಂಡುಕೊಂಡ್ರು. 1 ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಶಿವಾನಂದ್ ಇವಾಗ ಬಹಳಷ್ಟು ಉತ್ತಮವಾದ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಳಮತಿ 23 ಓಟವನ್ನು ತಲುಪ್ತಾ ಇದೆ. 2 ಸ್ಥಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾವೆ. ಪ್ರಗತಿಯ 4ನೇ ಓವರ್ನಲ್ಲಿ 2 ಓಟಗಳಿಗೆ ಅವಕಾಶವಾಗಿ 2ನೇ ಸ್ಥಾನ ಮಾಡಿಕೊಟ್ಟಿದ್ದಾರೆ. ಇನ್ನು ಕೂಡ 4 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಮತ್ತೆ 3ನೇ ಬಾರಿ ಶಾಹಿದ್ ಎಸ್ಆರ್ಗಬಾದಲ್ಲಿ. ಪ್ರತಿಯೊಂದು ಚೆಂಡಿಗೂ ಕೂಡ ಬೀಸುವಂತ ಲೆಕ್ಕಾಚಾರವನ್ನು ಒಂದೆಡೆ ಶಿವಾನಂದ್ ಮತ್ತು ಅಮಿತ್ ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಕಟ್ಕೊಳ್ತಾ ಇದ್ದಾರೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದ್ದಾವೆ. ಅಮಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 24 ಓಟವನ್ನು ತಲುಪ್ತಾ ಇದೆ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ. ಅಮಿತ್ ಸ್ಟ್ರೈಕ್ ಅಲ್ಲಿ ಶಾಹಿದ್ 4ನೇ ಬಾರಿ. ನಿಗತವನ್ನ ಕಾಣುತ್ತಾ ಇರ್ತಕ್ಕಂಥ ಚೆಂಡಿಗೆ ಬೀಸುವಂತ ಪ್ರಯತ್ನ. ನೋಬಾಲ್ ಸೂಚನಾ ತೀರ್ಪುಗಾರ ರವಾನ ಸರ್. 1 ಓಟಗಳ ಸೇರ್ಪಡೆ. 1+1 2 ಓಟಗಳ ಸೇರ್ಪಡೆ ಕಂಡುಕೊಳ್ತಾರೆ. ಫ್ರೀ ಹಿಟ್ ಜಾರಿಯನ್ನು ಪಡ್ಕೊಳ್ಳಿಕ್ಕಿದೆ. ತಳ ಮೊತ್ತ 26 ಓಟವನ್ನು ತಲುಪ್ತಾ ಇದೆ. ಫ್ರೀ ಹಿಟ್ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಬಿರುಸಿನ ಹೊಡೆತ ದಾಖಲಿಸಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ ಶಿವಾನಂದ್ ಸ್ಟ್ರೈಕ್ ಅಲ್ಲಿದ್ದಾರೆ. ಫ್ರೀ ಹಿಟ್ ಜಾರಿಯಲ್ಲಿದ್ದಾವೆ. ಬೀಸುವಂತ ಪ್ರಯತ್ನ. ಫ್ರೀ ಹಿಟ್ ಚೆಂಡಿಗೆ ನಿರೀಕ್ಷಿತ ಹೊಡೆತಗಳು ಬರುತ್ತಲ್ಲ. 1 ಓಟಗಳಿಗೆ ಮಿಟಾನಲ್ಲಿ ಅವಕಾಶ ಮಾಡಿಕೊಟ್ರು. 1 ಓಟದ ಸೇರ್ಪಡೆ ಶಿವಾನಂದ್ ಮಾಡುತ್ತಾ ಇದ್ದಾರೆ. 27 ಓಟವನ್ನು ತಲುಪ್ತಾ ಇದೆ. ಅಮಿತ್ ಸ್ಟ್ರೈಕ್ ಅಲ್ಲಿ 2 ಸ್ಥಳಗಳು 4 ಮುಕ್ತಾಯವಾಗಿ ಇಲ್ಲಿ ಬಾಕಿ ಉಳಿತಾ ಇದ್ದಾವೆ. ತೀರಾ ಕೆಳಂಚನ ಅದು ಹೋಗ್ತಾ ಇದೆ. 5ನೇಯ ಎಸೆತವನ್ನು ಇವಾಗ ಶಾಹಿದ್ ಮುಕ್ತಾಯಗೊಳಿಸ್ತಾ ಕೊಡ್ತಾ ಇದ್ದಾರೆ. ಡಾಟ್ ಬಾಲ್ಗಳಿಗೆ ಅವಕಾಶ ಇವಾಗ ಅಮಿತ್ ಮಾಡಿಕೊಟ್ಟಿದ್ದಾರೆ. 27ರಲ್ಲಿ ಸ್ಥಗಿತವನ್ನು ಕಾಣುತ್ತಾರೆ. ಮೊದಲ ಸೆಷನ್ ಪ್ರಗತಿಯಲ್ಲಿದ್ದಾವೆ. ಟೀಮ್ ಅಪ್ ಬೆಂಗಳೂರು ಆರಂಭಿಕ ಟಾಸ್ ಪ್ರಕ್ರಿಯೆಯಲ್ಲಿ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡ. ಅದಷ್ಟು ಓಟವನ್ನು ಇನ್ನಿರ್ತಕ್ಕಂಥ 7 ಚೆಂಡುಗಳಲ್ಲಿ ದಾಖಲಿಸಲು ನೋಡಬೇಕಾಗಿದೆ. ಈ ಓವರ್ ಮುಕ್ತಾಯಕ್ಕಾಗಿ ಕೊನೆಯ ಒಂದೇ ಶಾಹಿದ್ ದಾಖಲಿಸಬೇಕಾಗಿದೆ. 4 ರನ್ ಅಂತಿಮ ಚೆಂಡು. ಬಿರುಸಿನ ಹೊಡೆತ ದಾಖಲಿಸಲು ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದೆ. ಇವಾಗ ಲಾಂಗನ್ನಲ್ಲಿ ಬಹಳಷ್ಟು ಉತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇಲ್ಲಿ 4ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಔಟ್ ಅನ್ನುವಂತ ಸೂಚನೆ ರವಾನೆ ಪಡ್ಕೊಳ್ತಾ ಇದ್ದಾವೆ.
4ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯಗಳ 4 ಓವರ್ಗಳಲ್ಲಿ ಟೀಮ್ ಅಪ್ ಬೆಂಗಳೂರು 27ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ನಾಗ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 6 ಎಸೆಗಳು ಮಾತ್ರ ಬಾಕಿ ಉಳಿತಾ ಇದೆ. ಕ್ಲಾಸಿಕ್ ತಿಪಟೂರು ಕೊನೆಯ ಓವರ್ಗಾಗಿ ಯಾವ ಎಸೆತಗಾರನಾಗಿ ಚೆಂಡನ್ನು ರವಾನಿಸಲು ನೋಡಬೇಕಾಗಿದೆ. ಈಗಾಗಲೇ 4 ಓವರ್ಗಳಲ್ಲಿ ಕ್ಲಾಸಿಕ್ ತಿಪಟೂರು ಬೌಲರ್ಸ್ಗಳು 27 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 4 ವಿಕೆಟ್ಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಕೊನೆಯವರೆಗಾಗಿ ಸುರೇಶ್ ಅವರ ಬಳಸುವ ಲೆಕ್ಕಾಚಾರ ಮಾಡುತ್ತಾ ಇದ್ದಾರೆ. ಅಂತಿಮ ಓವರ್ ಆರಂಭ ಪಡ್ಕೊಳ್ತಾ ಇದೆ. ಶಿವಾನಂದ್ ಸ್ಟ್ರೈಕ್ ಅಲ್ಲಿ ಪಂದ್ಯ ಆರಂಭಿಸಿ ಕ್ಲಾಸಿಕ್ ತಿಪಟೂರು ಅಂತಿಮ ಮೊದಲ ಚೆಂಡು ಬಿರುಸಿನ ಸಿಕ್ಸರ್ ದಾಖಲಿಸಲು ಲೆಕ್ಕಾಚಾರವನ್ನ ಶಿವಾನಂದ್ ಮಾಡ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಗುಡದ ಮಾತ್ರ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಳಮೊತ್ತ 28 ಓಟವನ್ನು ತಲುಪ್ತಾ ಇದೆ. 5 ಚೆಂಡುಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿ ನೋಡಬೇಕಾಗಿದೆ. ನಾಗ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ ಬಿಡಾನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ 2ನೇ ಚೆಂಡಿಗೆ ನಾಗ ಮಾಡ್ತಾ ಇದ್ದಾರೆ. ನಾಗ ಖಾತೆ ಕೂಡ ಆರಾಮನ್ನು ಕಂಡುಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆ ತಳ ಮೊತ್ತ 29 ಓಟವನ್ನು ತಲುಪ್ತಾ ಇದೆ. 4 ಎಸೆತಗಳು ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಸುರೇಶ್ 3ನೇ ಬಾರಿ ಶಿವಾನಂದ್ ಸ್ಟ್ರೈಕ್ ಅಲ್ಲಿ ಅಂತಿಮ 3ನೇ ಚೆಂಡು ಮತ್ತೆ ಓಟವನ್ನು ದಾಖಲಿಸಿದ್ದಾರೆ. ಮತ್ತೆ ಒಂದು ಓಟಗಳ ಸೇರ್ಪಡೆ 2ನೇ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಮಾಡಿದ್ರು. ರನ್ಔಟ್ ಅವಕಾಶಗಳಿದ್ದಾವೆ. ರನ್ಔಟ್ ರೂಪದಲ್ಲಿ ಇವಾಗ 5ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ನಾಗ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆ ಮಾತ್ರ ಕಂಡುಕೊಳ್ತಾ ಇದ್ದೇವೆ. ತಳಮತ್ತ 30 ಓಟವನ್ನು ತಲುಪ್ತಾ ಇದೆ. ಅರವಿಂದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 30ಕ್ಕೆ 5 ಹುದ್ದೆಯನ್ನು ಕಳ್ಕೊಂಡಿದ್ದಾರೆ. ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಸುರೇಶ್ ಸರ್ ಒಂದು 4ನೇ ಚೆಂಡು ಸೆಪರೇಟ್ ಮಾಡಿಕೊಂಡು ಬಿಡಿಸೋ ಲೆಕ್ಕಾಚಾರವನ್ನು ಒಂದೆಡೆ ಶಿವಾನಂದ್ ಮಾಡಿದ್ರು. ಒಂದು ಓಟಗಳ ಪೂರೈಕೆಯೂ ಕೂಡ 31 ಓಟವನ್ನು ತಲುಪ್ತಾ ಇದೆ. ಅರವಿಂದ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಕೂಡ ನಾನ್ ಸ್ಟ್ರೇಟ್ ವಿಭಾಗದ ಫೈನಲ್ ಪಂದ್ಯಾಟದ ಮೊದಲ ಸೆಷನ್ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದ್ದಾವೆ. ಇಲ್ಲಿ ಆರಂಭಿಕ ಸೆಷನ್ ಮುಕ್ತಾಯವಾಗಿ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅದೆಷ್ಟರ ಟಾರ್ಗೆಟ್ ಸಂಖ್ಯೆ ಬಿಟ್ಕೊಡ್ತಾರೆ ನೋಡಬೇಕಾಗಿದೆ. ಸುರೇಶ್ 5ನೇ ಬಾರಿ ಅರವಿಂದ್ ಸ್ಟ್ರೈಕ್ ಅಲ್ಲಿ ನೆಗೆತವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡಿಗೆ ಓಟವನ್ನು ದಾಖಲಿಸ್ತಾ ಇಲ್ಲ. ರನ್ಔಟ್ ಅವಕಾಶಗಳು ಇವಾಗ ಕಂಡುಕೊಳ್ತಾ ಇದ್ದಾರೆ. ಈತ ಮತ್ತೆ ಹದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾವೆ. ಕೊನೆ ಒಂದು ದಿವಸ ಬಾಕಿ ಉಳಿತಾ ಇದೆ ಇನ್ನು ಕೂಡ. ಹೊಸ ಆಟಗಾರನ ಸೇರ್ಪಡೆ ಸೀನಾ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಅಂತಿಮ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೆರೆದ ಸೀಮಾನ ಗಜ್ಜಲಿವಾಗ ಬಹಳಷ್ಟು ತಮರಿತ ಸಿಕ್ಸರ್ ಅನ್ನು ಅಡಾಯಿಸ್ತಾ ಇದ್ದಾರೆ. ಒಂದು ಓಟ 2ನೇ ಓಟವನ್ನು ದಾಖಲಿಸಿದ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದ್ದಾರೆ. ಕೇವಲ ಒಂದು ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಆರಂಭಿಕ ಸೆಷನ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ ಮೊದಲ ಸೆಷನ್ ಬಳಿಕ ಟೀಮ್ ಅಪ್ ಬೆಂಗಳೂರಿನ ತಂಡ 32 ಓಟವನ್ನು ತಲುಪ್ತಾ ಇದ್ದಾರೆ. ನಾನ್ ಸ್ಟೇಟ್ ಬಣದ ಫೈನಲ್ ಪಂದ್ಯಾಟದ ಚಾಂಪಿಯನ್ ಪ್ರಶಸ್ತಿಯನ್ನು ಕ್ಲಾಸಿಕ್ ತಿಪಟೂರು ಪಡ್ಕೊಳ್ಬೇಕಾದ್ರೆ 33ರ
ಟಾರ್ಗೆಟ್ ಸಂಖ್ಯೆನ ಚೇಂಜ್ ಕಾಣಬೇಕಾಗಿದೆ.
ಅಲ್ಲಿ ನಮ್ಮ ನದೀಮ್ ಸರ್, ನದೀಮಣ್ಣ ಅಂಪೇರ್ ಬನ್ನಿ ಸರ್. ಅಲ್ಲಿ ನಮ್ಮ ನದೀಮ್ ಅವರು ಬರಬೇಕು. ನದೀಮಣ್ಣ ಅಂಪೇರ್ ಮಧ್ಯಾಹ್ನ ಬನ್ನಿ ಸರ್ ಸ್ವಲ್ಪ. ಟಾರ್ಗೆಟ್ ಸಂಖ್ಯೆ 33. ಈತ ಸೆಷನ್ ಬದಲಾವಣೆ ಕಂಡುಕೊಂಡು ನಾವು ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಗೌರಿ ಬಿದನೂರಿನ ಅಬ್ಬಾಸ್ ಬಬ್ಲೂರ್ನ ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಉಮೇಶ್ ಪೇಟರ್ ಅವರೇ. KVR ಕಪ್ 2ನೇ ಆವೃತ್ತಿಯ ನಾನ್ ಸ್ಟೇಟ್ ವಿಭಾಗದ ಕೊನೆಯ ಪಂದ್ಯಾಟ, ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಟೀಮ್ ಅಪ್ಪು ಬೆಂಗಳೂರು 5 ಓವರ್ಗಳ ಮುಂದೆ 32 ಓಟವನ್ನು ದಾಖಲಿಸ್ತಾ ಇದೆ. ಕ್ಲಾಸಿಕ್ ಟಿಪ್ಪಟೂರು ಇಲ್ಲಿ ಜಯವನ್ನು ದಾಖಲಿಸಬೇಕಾದ್ರೆ 30 ಎಸೆತಗಳ ಮುಂದೆ 33 ಓಟಗಳು ಬರಬೇಕಾಗಿದೆ. 30 ಎಸೆತ 33 ಓಟದ ಅವಶ್ಯಕತೆ. ಅರ್ಜುನ್ ಮತ್ತು ಡೇವಿಡ್ ಆರಂಭಿಕ ಸರದಿ ಆಟಗಾರರು.
ಇದಾಗಲೇ ಸ್ಟೇಟ್ ವಿಭಾಗದ ಫೈನಲ್ ಪಂದ್ಯಾಟ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ನಂಬಲು ಅಸಾಧ್ಯ ರೀತಿಯಲ್ಲಿ ಮೈಟಿ ತಂಡದ ಪರವಾಗಿ ಜಯವನ್ನು ದಾಖಲಿಸ್ತಾ ಇದೆ ಕೂಡ. KVR ಸೀಸನ್ 2 ನಾನ್ ಸ್ಟೇಟ್ ವಿಭಾಗದ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಫೈನಲ್ ಪಂದ್ಯದ ಬಳಿಕ ಸಮಾರಂಭದೊಂದಿಗೆ ಒಂದು ಯಶಸ್ವಿ ದಾಖಲೆಯ ಪಂದ್ಯಕೂಟ ಮುಕ್ತಾಯವನ್ನು ಪಡ್ಕೊಳ್ಳುತ್ತೆ. ವೆಂಕಟೇಶ್ ಬಾಬು ರೆಡ್ಡಿ ಮತ್ತು ಮನೋಹರ್ ರೆಡ್ಡಿರವರ ಮುಂದಾಳತ್ವದಲ್ಲಿ, ಅವರ ಪ್ರಾಯೋಜಕತ್ವದಲ್ಲಿ ಯಶಸ್ವಿಯಾಗಿ ಮುಕ್ತಾಯವನ್ನು ಪಡ್ಕೊಳ್ತಾ ಇರತಕ್ಕಂಥ KVR ಕಪ್ 2025. ಸನ್ನು ಎಸ್ ಗಾರ್ಕೆ ವಿಭಾಗದಲ್ಲಿ, ಡೇವಿಡ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅರ್ಜುನ್ ಕೋಬ್ರಾ, ಮೂವತ್ತ ಟಾರ್ಗೆಟ್ ಸಂಖ್ಯೆ. ಸನ್ನು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 29 ಎಸೆತ, 33 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈತ ನಡುವೆ ಚೆಂಡಿಗೆ ತಿರುವನ್ನು ನೀಡುವಂತ ಪ್ರಯತ್ನವನ್ನು ಮಾಡಿದ್ರು, ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸನ್ನು 2 ಚೆಂಡುಗಳ ಮುಂದೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸಂಖ್ಯಾಂಶಗಳ ಪಟ್ಟಿನ ಪಡ್ಕೊಳ್ತಾ ಇದೆ. ಕೊನೆ 4 ಎಸೆತ ಇನ್ನೂ ಕೂಡ ಆರಂಭಿಕ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಹಂತದ 3ನೇ ಚೆಂಡಿಗಾಗಿ ಮತ್ತೆ ಸನ್ನು. ರಿವರ್ಸ್ ಶಾಟ್ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು, ಡೇವಿಡ್ ಓಟವನ್ನು ದಾಖಲಿಸ್ತಾ ಇಲ್ಲ. 3ನೇ ಚುಕ್ಕೆ ಎಸೆತ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 27 ಎಸೆತಗಳ ಮುಂದೆ 33 ಓಟಗಳು ಬರಬೇಕಾಗಿದೆ. 27-33, 27ಕ್ಕೆ 33. ನಾಲ್ಕನೇ ಬಾರಿ ಡೇವಿಡ್ ಗೆಸದ ಚೆಂಡು ಕ್ಷೇತ್ರ ರಕ್ಷಣೆ ವಿಕೆಟ್ ಕಂಡುಕೊಳ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಖಾತೆ ಆರಂಭತೆಯನ್ನು ಪಡ್ಕೊಳ್ತಾ ಇದೆ. 1 ವಿತೌಟ್ ಲಾಸ್ ಕ್ಲಾಸಿಕ್ ಟಿಪಟೂರು. 26 ಚೆಂಡು 32 ಓಟಗಳ ಅವಶ್ಯಕತೆ. ಈತ ನಡುವೆ ಕೋಬ್ರಾ ಗೆಸದ ಚೆಂಡು, ಬೆರೋಸಿನ ಹೊಡೆತ ಡೀಪ್ ವಿಕೆಟ್ ಭಾಗದಲ್ಲಿ ಕೋಬ್ರಾ ದಾಳಿನ ಮುಖಾಂತರವಾಗಿ ಆರಂಭಿಕ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಬಿರುಸಿನ ಸಿಕ್ಸರ್ ಬೌಂಡರೀಸನ್ನು ದಾಖಲಿಸಬಲ್ಲಂತ ಆಟಗಾರ ಪಾವಗಡ ಖ್ಯಾತಿಯ ನರಸಿಂಹ ಕೋಬ್ರಾ. ಇಪ್ಪತ್ತೈದು ಎಸೆತ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೋಬ್ರಾ ನಿಗೆಸದ ಚೆಂಡು, ಇತರ ಮಧ್ಯೆ ಬಿರುಸಿನ ಹೊಡೆತ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್
ಕ್ಲಾಸಿಕ್ ಟಿಪಟೂರು ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ಕ್ಲಾಸಿಕ್ ಟಿಪಟೂರು ತಂಡದ ಒಟ್ಟು ಮೊತ್ತ 13 ಓಟಗಳು, 24 ಎಸೆತ, ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ಲೀಗ್ ಹಂತದ ಆರಂಭಿಕ ಪಂದ್ಯಾಟದಲ್ಲಿ ಪರಾಜಯವನ್ನು ಕಂಡುಕೊಂಡಿರ್ತಕ್ಕಂಥ ಕ್ಲಾಸಿಕ್ ಟಿಪಟೂರು ತದನಂತರ ಅತ್ಯುತ್ತಮ ಆಟದ ಪ್ರದರ್ಶನವನ್ನು ದಾಖಲಿಸಿ ನಾನ್ ಸ್ಟೇಟ್ ವಿಭಾಗದ ಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದೆ. ಇಪ್ಪತ್ತ 20 ನವೀನ್ ಎಸ್ಗಾರ್ಕೆ ವಿಭಾಗದಲ್ಲಿ. ಸೆಮಿಫೈನಲ್ ಪಂದ್ಯಾಟದಲ್ಲಿ ಬ್ರೈಟ್ ಸ್ಟಾರ್ಸ್ ಅನ್ನು ಬಳಸುವ ಮುಖಾಂತರವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಬ್ರೈಟ್ ಸ್ಟಾರ್ಸ್ ಅನ್ನು ಬಳಸುವ ಮುಖಾಂತರವಾಗಿ ಅತ್ಯುತ್ತಮ ಆಟದ ಪ್ರದರ್ಶನವನ್ನು ದಾಖಲಿಸಿರ್ತಕ್ಕಂಥ ಟಿಪಟೂರಿನ ತಂಡ. ಬಿರುಸಿನ ಹೊಡೆತ ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಡೇವಿಡ್ ವಿಕೆಟ್ ಪತನ. 13ಕ್ಕೆ 1 ಕ್ಲಾಸಿಕ್ ಟಿಪಟೂರು. 23 ಚೆಂಡು 20 ಓಟಗಳು ಬರಬೇಕಾಗಿದೆ. ಇಲ್ಲಿ ಪ್ರತಿಯೊಂದು ಚೆಂಡಿಗೂ ಕೂಡ ಒಟ್ಟಿ ಓಟವನ್ನು ದಾಖಲಿಸಿದ್ರು ಕೂಡ ನಿಸ್ಸಂಶಯವಾಗಿ ಜಯವನ್ನು ದಾಖಲಿಸುವಂತ ಲೆಕ್ಕಾಚಾರ ಇದೆ ಕ್ಲಾಸಿಕ್ ಟಿಪಟೂರು ತಂಡಕ್ಕೆ. ಇಲ್ಲಿ ಟೀಮ್ ಅಪ್ಪು ಬೆಂಗಳೂರು ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಗಳನ್ನು ಉರುಳಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಗೌತಮ್ ಹೊಸ ಆಟಗಾರ ಇವಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ನೋಡುಗರಿಗೆ ಸಿಂಪಲ್ ಟಾರ್ಗೆಟ್ ಆದರೂ ಆಡುವಂಥ ಆಟಗಾರಿಗೆ ಸ್ವಲ್ಪ ಮಟ್ಟಿನ ಫೈನಲ್ ಪ್ರೆಷರ್ ಇದೆ. ಈ ಒಂದು ಪ್ರೆಷರನ್ನು ಅದು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕಾಗಿದೆ ಕ್ಲಾಸಿಕ್ ಟಿಪಟೂರು. ಗೌತಮ್ಗೆ ಸದ ಚೆಂಡು ಡೀಪ್ ಕವರ್ಸ್ ಭಾಗದಲ್ಲಿ ಒಂದು ಓಟವನ್ನು ಗೌತಮ್ ದಾಖಲಿಸಿದ್ರು. ಗೌತಮ್ ಖಾತೆ ಆರಂಭ ತೀರ ಪಡ್ಕೊಳ್ತಾ ಇದೆ. 14 ತಂಡದ ಒಟ್ಟು ಮೊತ್ತ ಮತ್ತೆ ಕೋಬ್ರಾ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ನವೀನ್ ಎಸೆದ 3ನೇ ಚೆಂಡು ಕೋಬ್ರಾ ದಾಳಿನ ಮುಖಾಂತರವಾಗಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರಕ್ಕೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ಯಾಚ್ ಡ್ರಾಪ್ ಪ್ಲಸ್ 2 ಓಟದ ಸೇರ್ಪಡೆ. 16 ತಂಡದ ಒಟ್ಟು ಮೊತ್ತ 21 ಎಸೆತಗಳ ಮುಂದೆ 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 21 ಬಾಲ್ 17 ರನ್ಸ್. ನಾಲ್ಕನೇ ಬಾರಿ ಡೆಲಿಕೇಟ್ ಕಟ್ ಶಾಟ್ ಅನ್ನು ಕೋಬ್ರಾ ದಾಖಲಿಸಿದ್ರು. ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 17ಕ್ಕೆ ತಲುಪ್ತಾ ಇದೆ. 20 ಎಸೆತಗಳ ಮುಂದೆ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 20 ಬಾಲ್ 16 ರನ್ಸ್. 20ಕ್ಕೆ 16. ಐದನೇ ಬಾರಿ ಗೌತಮ್ ಗೆಸದ ಚೆಂಡು. ಗೌತಮ್ ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಒಪ್ಪಿಸಿದ್ರು. ಎರಡನೇ ಆಘಾತವನ್ನು ಕಂಡುಕೊಳ್ತಾ ಇದೆ ಕ್ಲಾಸಿಕ್ ಟಿಪಟೂರು. 19 ಚೆಂಡುಗಳ ಮುಂದೆ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 19 ಬಾಲ್ 16 ರನ್ಸ್.
ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ತಿಳಿಸಿ. ತನ್ಸೀಮ್ ಹೊಸ ಆಟಗಾರರು. ಹತ್ತೊಂಬತ್ತಕ್ಕೆ 16 ಕ್ಲಾಸಿಕ್ ಟಿಪಟೂರಿನ ತಂಡ ದಾಖಲಿಸಬೇಕಾಗಿದೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ಸೀಮ್ ಒಂದು ಓಟವನ್ನು ದಾಖಲಿಸಿದ್ರು. ತಂಡ ಒಟ್ಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಮುಕ್ತಾಯವನ್ನು ಕೂಡ ಪಡ್ಕೊಳ್ತಾ ಇದೆ. ಕ್ಲಾಸಿಕ್ ಟಿಪಟೂರು 2 ಓವರ್ಗಳ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 18 ಚೆಂಡುಗಳ ಮುಂದೆ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಟೀಮ್ ಅಪ್ಪು ಬೆಂಗಳೂರು 33ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದೆ ಕೂಡ. ಇಲ್ಲಿ ಕ್ಲಾಸಿಕ್ ಟಿಪಟೂರು ಆರಂಭಿಕ 2 ಓವರ್ನಲ್ಲಿ ಅತ್ಯುತ್ತಮವಾದಂಥ ಆಟದ ಪ್ರದರ್ಶನವನ್ನು ದಾಖಲಿಸ್ತಾ ಇದೆ. 18 ಎಸೆತಗಳ ಮುಂದೆ 15 ಓಟಗಳು ಬರಬೇಕಾಗಿದೆ. ಅಲ್ಲಿ ಎಸ್ಗಾರ್ಗೆ ಭಾಗದಲ್ಲಿ ಅರವಿಂದ್, ತನ್ಸೀಮ್ ಸ್ಟ್ರೈಕರ್ ಭಾಗದಲ್ಲಿ ಇದರ ನಡುವೆ ಸ್ವೀಪ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ತನ್ಸೀಮ್ ವಿಕೆಟ್ ಪತನ, ಕ್ಲೀನ್ ಬೌಲ್ಡ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕ್ಲಾಸಿಕ್ ಟಿಪಟೂರು. ಕೋಬ್ರಾ ಹೊರತುಪಡಿಸಿ ಆಗಮಿಸಿರ್ತಕ್ಕಂಥ 3 ಮಂದಿ ಆಟಗಾರರು ಕೇವಲ 1 ಅಂಕಿಯ ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ KR ಪುರ ಭಾಗದ ಮಗ್ಗಿ. ಮಹೇಂದ್ರ ಸಿಂಗ್ ಮಗ್ಗಿ. KVR ಕಪ್ ಸೀಸನ್ 1ರ ವಿಧಾತ್ರಿ ತಂಡದ ಪರವಾಗಿ ಅತ್ಯುತ್ತಮ ಆಟದ ಪ್ರದರ್ಶನವನ್ನು ದಾಖಲಿಸಿರ್ತಕ್ಕಂಥ ಮಗ್ಗಿ ಪ್ರಸ್ತುತ ಇವಾಗ ಕ್ಲಾಸಿಕ್ ಟಿಪಟೂರು ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂಟಿ ಹವಳಿ ಓಟಗಳ ಮಹತ್ವವನ್ನು ಅರಿತಿರ್ತಕ್ಕಂಥ ಅನುಭವಿ ಆಟಗಾರರು ಕೂಡ. ಇಲ್ಲಿ 17 ಚೆಂಡುಗಳ ಮುಂದೆ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 16ಕ್ಕೆ 15, 16 ಬಾಲ್ 15 ರನ್ಸ್. ಇದರ ನಡುವೆ ವಿಶಿಷ್ಟ ಶೈಲಿಯ ಹೊಡೆತ ಮಗ್ಗಿ ದಾಳಿನ ಮುಖಾಂತರವಾಗಿ ಮತ್ತೆ ರನ್ಔಟ್ ಅವಕಾಶ. ಮಗ್ಗಿ ವಿಕೆಟ್ ಪತನ. 2ನೇ ಓಟವನ್ನು ಕಸಿಯುವಂತ ಪ್ರಯತ್ನದಲ್ಲಿ ಮಗ್ಗಿ ವಿಕೆಟ್ ಅನ್ನು ಕಳ್ಕೊಂಡ್ರು.
19ಕ್ಕೆ 3, 19 ಲಾಸ್ ಆಫ್ 3. ಹದಿನೈದಕ್ಕೆ 14 ಕ್ಲಾಸಿಕ್ ತಿಪಟೂರು ಇಲ್ಲಿ ದಾಖಲಿಸಬೇಕಾಗಿದೆ. ಅಂತಿಮ 15 ಚೆಂಡು 14 ಓಟದ ಅವಶ್ಯಕತೆ. ಪ್ರಮೀತ್ ಹೊಸ ಆಟಗಾರ ರಾಜಶೇಖರ್ ವಿಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಈ ತರಹದ ಡಿಲ್ ಸ್ಕೋಪ್ ದಾಖಲಿಸುವಂತ ಪ್ರಯತ್ನವನ್ನ ಕೋಬ್ರಾ ಕಂಡುಕೊಂಡ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅರವಿಂದ್. 4 ಚೆಂಡುಗಳ ಮುಕ್ತಾಯದ ಬಳಿಕ ಕೇವಲ 1 ಓಟವನ್ನು ಮಾತ್ರ 3ನೇ ಓವರ್ ಚಾಲ್ತಿಯಲ್ಲಿ ದಾಖಲಿಸ್ತಾ ಇದೆ ಕ್ಲಾಸಿಕ್ ತಿಪಟೂರಿನ ತಂಡ. ಕೊನೆ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ತರ್ಟಿ ಬೂಟಿ ಓಟದ ದಾಖಲಿಸೋದ ಪ್ರಯತ್ನ, ರಿಸ್ಕಿ ಸಿಂಗಲ್, ಒಂದೋಟದ ಸೇರ್ಪಡೆ. ಕ್ಲಾಸಿಕ್ ತಿಪಟೂರು 2ನೇ ದಶಕದ ಸಾಧನೆಯನ್ನು ಮಾಡ್ತಾ ಇದೆ ಕೂಡ. 2 ಚುಕ್ಕಿ 5 ಎಸೆತದ ಬಳಿಕ 20 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಕ್ಲಾಸಿಕ್ ತಿಪಟೂರು 13 ಚೆಂಡುಗಳಲ್ಲಿ 13 ಓಟವನ್ನು ದಾಖಲಿಸಬೇಕಾಗಿದೆ. ಕೋಬ್ರಾ ವೈಯಕ್ತಿಕ ಮೊತ್ತ 6 ಚೆಂಡುಗಳ ಮುಂದೆ 16 ಓಟಗಳು. ಇವಾಗ ಪ್ರಮೀತ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. 13ಕ್ಕೆ 13, 13 ಬಾಲ್ 13 ರನ್ಸ್. ಪ್ರಮೀತ್ ಗೆಸದ ಚೆಂಡು ಬಹಳ ಶುದ್ಧಮರಿತ ಹೊಡೆತ, ಡಿಪ್ಸ್ ಕಾರ್ಲೆಗ್ ಮೇಲ್ಭಾಗದಲ್ಲಿ 1 ಓಟ. 2ನೇ ಓಟವನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಕೋಬ್ರಾ ಮತ್ತು ಪ್ರಮೀತ್. 1 ಓಟದ ಸೇರ್ಪಡೆ ಮುಖಾಂತರವಾಗಿ ಕ್ಲಾಸಿಕ್ ತಿಪಟೂರು ತಂಡದ ಒಟ್ಟು ಮೊತ್ತ 21ಕ್ಕೆ ತಲುಪ್ತಾ ಇದೆ. 21 ಲಾಸ್ ಆಫ್ 4. ಅಂತಿಮ 12 ಎಸೆತ 12 ಓಟದ ಅವಶ್ಯಕತೆ. 12 ಬಾಲ್ 12 ರನ್ಸ್. ನಿರ್ಣಾಯಕ ಸ್ಲಾಗ್ ಮತ್ತು ಡೆತ್ ಓವರ್ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. 12 ಎಸೆತ 12 ಓಟದ ಅವಶ್ಯಕತೆ. ಅಲ್ಲಿ ಪಂದ್ಯಾಟ ಬೇಗ ಮುಗಿಸಿ ಸರ್. ಹನ್ನೆರಡಕ್ಕೆ 12 ಇನ್ನು ಕೂಡ ಪಂದ್ಯಾಟವನ್ನು ಉಳಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಟೀಮ್ ಅಪ್ಪು ಬೆಂಗಳೂರು. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ಕೊಡ್ತಾರ ನೋಡಬೇಕಾಗಿದೆ. ರಾಜ್ಯ ವಿಭಾಗದ ಫೈನಲ್ ಪಂದ್ಯಾಟದಲ್ಲೂ ಕೂಡ ಕನಿಷ್ಠ ಮೊತ್ತದ ಪಂದ್ಯಾಟ ಸೂಪರ್ ಓವರ್ ಮುಖಾಂತರವಾಗಿ ವಿಜಯವನ್ನು ದಾಖಲಿಸ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಅದೇ ಮಾದರಿಯ ಪಂದ್ಯಾಟ ನಾನ್ ಸ್ಟೇಟ್ ವಿಭಾಗದಲ್ಲೂ ಕೂಡ ಸಾಗ್ತಾ ಇದೆ. ನವೀನ್ ಎಸ್ಗಾರ್ಕೆ ಭಾಗದಲ್ಲಿ ಪ್ರಮೀತ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಈತ ನಡುವೆ ಬಹಳ ಸುತ್ತಮರಿತ ಹೊಡೆತ. ಪ್ರಮೀತ್ ದಾಳಿಯ ಮುಖಾಂತರವಾಗಿ ಡೀಪ್ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ. ಮತ್ತೆ ಕೋಬ್ರಾ ಸ್ಟ್ರೈಕರ್ ಬಳಸ್ತಾ ಇದ್ದಾರೆ. 11 ಎಸೆತಗಳ ಮುಂದೆ 11 ಓಟಗಳು ಬರಬೇಕಾಗಿದೆ. 11 ಬಾಲ್ 11 ರನ್ಸ್.
ಮತ್ತೆ ನವೀನ್ ಎಸೆದ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತ ಪ್ರಯತ್ನವನ್ನ ಕೋಬ್ರಾ ಕಂಡುಕೊಂಡ್ರು. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಹತ್ತೆಸೆತ 10 ಓಟದ ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಲೆಗ್ ಬಾಯ್ಸ್ ರೂಪದಲ್ಲಿ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ ಒಂಟಿ ಓಟವನ್ನು ದಾಖಲಿಸುವ ಕ್ಲಾಸಿಕ್ ಟಿಪಟೂರಿನ ತಂಡ ಅಂತಿಮ 9 ಎಸೆತಗಳ ಮುಂದೆ 9 ಓಟವನ್ನು ದಾಖಲಿಸಬೇಕಾಗಿದೆ. ಬಹಳ ಶುದ್ಧ ರೀತಿಯ ಒಂದು ದಾಡಿಗೆ ತೆರವನ್ನ ಕೋಬ್ರಾ ದಾಖಲಿಸಿದ್ರು. ಮತ್ತೆ ಸ್ವೀಪ್ ಶಾಟ್ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಒಂದು ಓಟದ ಸೇರ್ಪಡೆ. 8 ಎಸೆತ 8 ಓಟದ ಅವಶ್ಯಕತೆ. 8ಕ್ಕೆ 8. ಮತ್ತೆ ಸ್ವೀಪ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ ಗೂಟಗಳ ಹಿಂಬದಿಯಲ್ಲಿ ಅಂತಿಮ ಕ್ಷಣದಲ್ಲಿ ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. ಪ್ರಮೀತ್ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪುಟಿತವನ್ನು ಕಂಡುಕೊಂಡಿರ್ತಕ್ಕಂಥ ಚೆಂಡು ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ 2 ಓಟವನ್ನು ದಾಖಲಿಸಿದ್ರು ಪ್ರಮೀತ್. ಅಂತಿಮ 7 ಎಸೆತಗಳ ಮುಂದೆ 6 ಓಟಗಳು ಬರಬೇಕಾಗಿದೆ. 7 ಬಾಲ್ 6 ರನ್ಸ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸ್ವಿಚ್ ಹಿಟ್ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಪರಮೀತ್ ಮಾಡಿದ್ರು. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ಕ್ಲಾಸಿಕ್ ಟಿಪಟೂರು ತಂಡದ ಒಟ್ಟು ಮೊತ್ತ 27. 6 ಎಸೆತ 6 ಓಟದ ಅವಶ್ಯಕತೆ. 6 ಬಾಲ್ 6 ರನ್ಸ್. ಕೊನೆಯ ಓವರ್ಗಾಗಿ ಅದ್ಯಾವ ಎಸೆತಗಾರರ ಬಳಸ್ತಾರೆ ನೋಡಬೇಕಾಗಿದೆ. ನಾನ್ ಸ್ಟೇಟ್ ವಿಭಾಗದ ಫೈನಲ್ ಪಂದ್ಯಾಟ. ಜಯಿಸುವಂತ ತಂಡ 1 ಲಕ್ಷದ ನಗದಿನ ಜೊತೆಗಾಗಿ ಆಕರ್ಷಕ ಚಾಂಪಿಯನ್ಸ್ ಟ್ರೋಫಿಯನ್ನು ಪಡ್ಕೊಳ್ತಾರೆ ಕೂಡ. ರನ್ನರ್ಸ್ ಅಪ್ ಪ್ರಶಸ್ತಿ 50,000 ಮತ್ತು KVR ಕಪ್ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಕೊನೆಯ 6 ಎಸೆತಗಳು KVR ಕಪ್ 2025 2ನೇ ಆವೃತ್ತಿಯಲ್ಲಿ ಬಾಕಿ ಉಳಿತಾ ಇದೆ. 6 ಚೆಂಡುಗಳ ಮುಕ್ತಾಯದ ಬಳಿಕ ಸಮಾರೋಪದೊಂದಿಗೆ ಒಂದು ಯಶಸ್ವಿ ದಾಖಲೆಯ ಪಂದ್ಯಾಕೂಟ KVR ಕಪ್ 2025 ಮುಕ್ತಾಯವನ್ನು ಪಡ್ಕೊಳ್ಳುತ್ತೆ. ಕೊನೆಯ ಓವರಿಗಾಗಿ ಸೀನಾ 6 ಓಟವನ್ನು ಉಳಿಸಾರ ಅಥವಾ ಅಳಿಸಾರ ನೋಡಬೇಕಾಗಿದೆ. ಕೋಬ್ರಾ ಆರಂಭಿಕ ಸರದಿ ಆಟಗಾರ 8 ಚೆಂಡುಗಳ ಮುಂದೆ 18 ಓಟವನ್ನು ದಾಖಲಿಸಿರ್ತಕ್ಕಂಥ ನರಸಿಂಹ. ಕೋಬ್ರಾ ಇವಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಎಕ್ಸ್ಟ್ರಾಸ್ ಒಂದು ಓಟದ ಸೇರ್ಪಡೆ. 6 ಎಸೆತ 5 ಓಟಗಳು ಬರಬೇಕಾಗಿದೆ. ತೀರಾ ದುರ್ಬಲ ಎಸೆತ. ಕನಿಷ್ಠ ಮೊತ್ತವನ್ನ ಡಿಫೆಂಡ್ ಮಾಡ್ತಾ ಇರ್ತಕ್ಕಂಥ ತಂಡ ಇವಾಗ ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟವನ್ನು ಬಿಟ್ಕೊಡ್ತಾ ಇದೆ. ಮತ್ತೆ ಸೀನಾ
ಎಸ್ಗಾರಿಕೆ ವಿಭಾಗದಲ್ಲಿ 5 ಓಟಗಳು ಬರಬೇಕಾಗಿದೆ 6 ಎಸೆತಗಳ ಮುಂದೆ. ಈತ ನಡುವೆ ಡೈರೆಕ್ಟ್ ಹಿಟ್ ಅನ್ನು ದಾಖಲಿಸ್ತಾ ಇಲ್ಲ. ಅಲ್ಲಿ ಡೈರೆಕ್ಟ್ ಹಿಟ್ ದಾಖಲಿಸಿದ್ರೆ ಅದೇ ವೇಗದಲ್ಲಿ ಕೋಬ್ರಾ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗಿತ್ತು. ಇತ್ತ ರಿಸ್ಕಿ ಸಿಗಲ್ ಅನ್ನು ದಾಖಲಿಸಿರ್ತಕ್ಕಂಥ ಕೋಬ್ರಾ ಇವಾಗ ಪ್ರವೀಣ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 5 ಚೆಂಡು 4 ಓಟದ ಅವಶ್ಯಕತೆ. ಡಾಟ್ ಬಾಲ್ಗಳ ಅನಿವಾರ್ಯತೆ ಇದೆ ಟೀಮ್ ಅಪ್ಪು ಬೆಂಗಳೂರು ಕ್ರಿಕೆಟರ್ಸ್ ತಂಡಕ್ಕೆ. ಇವಾಗ 5 ಎಸೆತ 4 ಓಟದ ಅವಶ್ಯಕತೆ. 5 ಬಾಲ್ 4 ರನ್ಸ್. ಪ್ರಮೀತ್ ಗೆಸದ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಇತರ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಲಾಗ್ ಆಫ್ ಮೇಲ್ಭಾಗದಲ್ಲಿ 2 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 4 ಎಸೆತ 2 ಓಟದ ಅವಶ್ಯಕತೆ. 4ಕ್ಕೆ 2. ಕ್ಲಾಸಿಕ್ ಟಿಪ್ಪಟೂರು ಚಾಂಪಿಯನ್ಸ್ ಪಟ್ಟವನ್ನು ಪಡ್ಕೊಳ್ಳುವಂತ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸದ ಪ್ರಯತ್ನ. ಇದರ ನಡುವೆ ರನ್ ಔಟ್ ಅವಕಾಶಗಳು. ಪ್ರಮೀತ್ ವಿಕೆಟ್ ಪತನ. ಮತ್ತೆ ಟ್ವಿಸ್ಟ್ ಅನ್ನ ಕಂಡುಕೊಳ್ತಾ ಇದೆ ಕೊನೆಯ ಹಂತದಲ್ಲಿ. ಟ್ವಿಸ್ಟ್ ಇನ್ ಟೇಲ್. 3 ಚೆಂಡುಗಳ ಮುಂದೆ 2 ಓಟಗಳು ಬರಬೇಕಾಗಿದೆ. ಶ್ರೀಕಾಂತ್ ಹೊಸ ಆಟಗಾರ. 3 ಎಸೆತ 2 ಓಟದ ಅವಶ್ಯಕತೆ. ಕ್ಲಾಸಿಕ್ ಟಿಪ್ಪಟೂರು. ಇಲ್ಲಿ ಟೀಮ್ ಅಪ್ಪು ಬೆಂಗಳೂರಿನ ತಂಡ ಅತ್ಯುತ್ತಮವಾಗಿ ಅಂತಿಮ ಕ್ಷಣದಲ್ಲಿ ಪಂದ್ಯಾಟದ ಹಿಡಿತವನ್ನು ಸಾಧಿಸುವಂತ ಲೆಕ್ಕಾಚಾರದಲ್ಲಿ ಎಸೆಗಾರಿಕೆ ದಾಖಲಿಸ್ತಾ ಇದೆ. ಕೊನೆಯ 3 ಎಸೆತಗಳ ಮುಂದೆ 2 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 3 ಬಾಲ್ 2 ರನ್ಸ್. ಪ್ರಮೀತ್ ಇವಾಗ ಸ್ಟ್ರೈಕರ್ ಭಾಗದಲ್ಲಿ ಹೊಸ ಆಟಗಾರ. 3ಕ್ಕೆ 2 3 ಬಾಲ್ 2 ರನ್ಸ್. ಸೀನಾ ಎಸ್ಗಾರ್ಗೆ ಭಾಗದಲ್ಲಿ 6 ಓಟವನ್ನ ಡಿಫೆಂಡ್ ಮಾಡ್ತಾ ಇರ್ತಕ್ಕಂಥ ಸೀನಾ. ಈತ ನಡುವೆ ಸೀನಾ ಎಸೆದ ಚೆಂಡು ಸ್ಟ್ರೈಕ್ ರೊಟೇಷನ್ ದಾಖಲಿಸುವಂತ ಲೆಕ್ಕಾಚಾರದಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಮತ್ತೆ ಪಂದ್ಯಾಟ ಇಲ್ಲಿ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. 2 ಎಸೆತ 2 ಓಟದ ಅವಶ್ಯಕತೆ. 2 ಎಸೆತಗಳಲ್ಲಿ 2 ಓಟವನ್ನು ದಾಖಲಿಸಬೇಕಾಗಿದೆ. ಇಲ್ಲಿ ಮತ್ತೊಂದು ಸೂಪರ್ ಓವರ್ ಕಾಣಬಹುದಾಗಂತ ಒಂದು ಲೆಕ್ಕಾಚಾರ ಕೂಡ ಇದೆ.
ಈ ತಡವೆ ಕೋಬ್ರಾ ಕೆಸದ ಚೆಂಡು ಬಿರುಸಿನ ಹೊಡೆತ ತನ್ಮೂಲಕ ಕ್ಲಾಸಿಕ್ ಟಿಪಟೂರು ನಾನ್ ಸ್ಟಾರ್ ವಿಭಾಗದ ಚಾಂಪಿಯನ್ಸ್ ತಂಡವಾಗಿ ಹೊರಹೊಮ್ಮುತ್ತಾ ಇದೆ. ಸಿಟಿ ಆಫ್ ಸಿದ್ಧಗಂಗಾ ಮಠ, ಲ್ಯಾಂಡ್ ಆಫ್ ಕೋಕೋನಟ್ ಟ್ರೀಸ್ ಅಂಡ್ ಮಾಡರ್ನ್ ಸ್ಮಾರ್ಟ್ ಸಿಟಿ ಆಫ್ ಕರ್ನಾಟಕ, ತುಮಕೂರು ಜಿಲ್ಲೆಯ ತಿಪಟೂರು ಇಲ್ಲಿ ನಾನ್ ಸ್ಟೇಟ್ ವಿಭಾಗದ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಕ್ಲಾಸಿಕ್ ತಿಪಟೂರು ಚಾಂಪಿಯನ್ಸ್ ಆಫ್ ನಾನ್ ಸ್ಟೇಟ್ ಟೂರ್ನಮೆಂಟ್. ಇಲ್ಲಿ KVR ಕಪ್ಪಿನ ಎಲ್ಲ ಪಂದ್ಯಾಟಗಳು ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಕಾರ್ಯಕ್ರಮ ಕೂಡ ಆರಂಭ ಕಂಡುಕೊಳ್ಳುತ್ತೆ. ಸಮಾರಂಭದ ಬಳಿಕ ಯಶಸ್ವಿ ದಾಖಲೆಯ ಪಂದ್ಯಾಕೂಟ KVR ಕಪ್ 2025 ಮುಕ್ತಾಯವನ್ನು ಪಡ್ಕೊಳ್ಳುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮತ್ತೆ ಕಾರ್ಯಕ್ರಮ ಮುಂದುವರಿಕೆಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ನಮ್ಮ ಅಫ್ಜಲ್ ಅಣ್ಣ ಅವರು ದಯವಿಟ್ಟು ಎಲ್ಲಿದ್ರು ಬರಬೇಕು. ಪವನ್ ಅಣ್ಣ ಅವರು ಕರೆಯನ್ನು ನೀಡ್ತಾ ಇದ್ದಾರೆ.